ಸೋಲೂರು ಹೋಬಳಿಯ ಜನ ಏನು ಸುಮಾರು 47 ವರ್ಷಗಳ ಕಾಲ ಏನು ಕಷ್ಟಪಟ್ಟಿದ್ದಾರೆ ಅನ್ನೋದು ಇಡೀ ಸೋಲೂರು ಹೋಬಳಿ ಜನಕ್ಕೆ ಗೊತ್ತು. ಯಾರೋ ಎಲ್ಲೋ ಕೂತ್ಕೊಂಡು ಯಾವುದೋ ರೀತಿಯಲ್ಲಿ ಯಾವುದೋ ರಾಜಕೀಯಕ್ಕೋಸ್ಕರವಾಗಿ ಮಾತಾಡ್ತಾರೆ, ಅದು ತುಂಬ ತಪ್ಪು. ಈ ಹೋಬಳಿ ಸಂಬಂಧಪಟ್ಟವರು ಯಾರೋ ಸೋಂಪುರ ಹೋಬಳಿ ಲೀಡ್ರ್ ಒಬ್ಬರು ಮಾತಾಡ್ತಾರೆ, ಈ ಹೋಬಳಿ ಜನ ಕಷ್ಟ ಅವ್ರಿಗೆ ಗೊತ್ತಾ, ಅವ್ರಿಗೆ ದಯಮಾಡಿ ಅರ್ಥ ಮಾಡ್ಕೊಬೇಕು. ಮಾನ್ಯ ಏನು ನಮ್ಮ ಹೋಬಳಿಯವರು ಮಾತಾಡ್ರೆ ಅದು ಲೆಕ್ಕ ಇರ್ತದೆ. ನಮ್ಮ ಹೋಬಳಿ ಯಾವುದೇ ಲೀಡ್ರು ಸಹ ಈ ವಿರುದ್ಧವಾಗಿ ಮಾತಾಡಲ್ಲ, ಎಲ್ಲ ಬೇರೆ ಹೋಬಳಿಯವರು ಮಾತಾಡ್ತಾರೆ. ನಮ್ಮ ಹೋಬಳಿಯರು ಒಬ್ಬರು ಸಹ ಹೋಬಳಿ ವಿಚಾರವಾಗಿ ಏನು ಸೇರ್ಪಡೆ ವಿಚಾರವಾಗಿ ಇನ್ನೂ ತುಂಬ ಸಂತೋಷಪಟ್ಟವ್ರೆ. ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳು, BJP ಇರ್ಬೋದು, JDS ಇರ್ಬೋದು, ಎಲ್ಲ ಮುಖಂಡರು ಸಹ ಫೋನ್ ಮಾಡಿ ಇದು ಒಳ್ಳೆ ಕೆಲಸ ಮಾಡೋರೆ, MLAರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿದರೆ ಹೊರತು ಯಾರೂ ಇದಕ್ಕೆ ಅಪಸ್ವರತ್ತಿಲ್ಲ. ಇನ್ನೊಂದು ವಿಷಯ ಹೇಳ್ಕೊತೀನಿ ನಿಮಗೆ, ಈ ಏನು BJP MP ಇದ್ದಾರಲ್ಲ, ಅವರು ಮೊನ್ನೆ ಸುಧಾಕರ್ ಅವರು ಒಂದು ಪತ್ರ ಹಾಕ್ಸ್ತಾರೆ. ಈ ಕಡೆಯಿಂದ ಏನು ಹಾಕ್ಸ್ತಾರೆ ಅಂದರೆ, ಮಾಗಡಿ ತಾಲೂಕಿಂದ ಸೋಲೂರು ಹೋಬಳಿನ ನನ್ಮಾಲ್ ತಾಲೂಕು ಸೇರಿಸಿ ಅಂತ ಹಾಕ್ತಾರೆ. ಇನ್ನೊಬ್ರು MP ಹಾಕ್ತಾರೆ, ನಮಗೆ ಸೋಲೂರು ಹೋಬಳಿನ ರಾಮನಗರ ಜಿಲ್ಲೆಗೆ ಇರಲಿ ಅಂತ ಹಾಕ್ತಾರೆ. ಇವರು ಇಬ್ಬಿಗೆ ನೀತಿ ನಿಮಗೆ ಅರ್ಥ ಆಗಬೇಕಿದು. ಈ ಇಬ್ಬಿಗೆ ನೀತಿಯಿಂದನೇ ಇವ್ರಿಗೆ ಇಷ್ಟು ಇದಾಗುತ್ತದೆ. ಇವರು ಏನು ಮನಸ್ಥಿತಿ ಇದೆ ಅನ್ನೋದು ಅವ್ರು ಅರ್ಥ ಮಾಡ್ಕೊಳ್ಳಿ. ದಯಮಾಡಿ ಇದರೊಳಗೆ ಯಾವುದೇ ನಮ್ಮ ಹೋಬಳಿಯ ಮುಖಂಡರುಗಳು ತುಂಬ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಹೋಬಳಿ ಮುಖಂಡರು ಮಾತಾಡಿದ್ರೆ ಅದು ಅರ್ಥ ಆಗ್ತದೆ. ಯಾರೂ ಸಹ ಇಲ್ಲಿವರೆಗೂ ಒಬ್ಬರು ಮಾತಾಡಿಲ್ಲ. ನಮ್ಮ ಹೋಬಳಿಯ ಏನು JDSನ ಹಲವಾರು ಸ್ನೇಹಿತರುಗಳಿರ್ಬೋದು, ಹಿರಿಯ ಮುಖಂಡರುಗಳಿರ್ಬೋದು, ಎಲ್ಲರೂ ಬಂದು ಏನು ಒಂದು ಒಕ್ಕರಿನಿಂದ ಬೆಂಬಲ ಕೊಟ್ಟಿದ್ದಾರೆ. ಇದು ಮಾಡಿರೋದು ತುಂಬ ಒಳ್ಳೆಯದಂತ ಹೇಳ್ಬಿಟ್ಟು ದಯಮಾಡಿ ಮಾನ್ಯ ಏನು ಹೊರಗಿನ ಹೋಬಳಿಯವರು ಯಾರೇ ಮುಖಂಡರುಗಳು ಇದ್ರ ಬಗ್ಗೆ ದಯಮಾಡಿ ಮಾತಾಡಬೇಡಿ. ನಮ್ಮ ಹೋಬಳಿಯ ಜನಕ್ಕೆ ಕಷ್ಟ ಗೊತ್ತಿಲ್ಲ ನಿಮಗೆ. ನಮ್ಮ ಹೋಬಳಿಗೆ ಜನ ಕಷ್ಟ ಅನುಭವಿಸಿದ್ರು, ಇವತ್ತು ದೂರ ಆಗಿದೆ. ನಮ್ಮ ಶ್ರೀನಿವಾಸ್ ಅವರು ನಮ್ಮ ಹೋಬಳಿಯ ಜನಕ್ಕೆ ತುಂಬ ಒಳ್ಳೇದು ಮಾಡೋರೆ. ದಯಮಾಡಿ ಇದನ್ನ ನೀವು ಯಾವುದೇ ರಾಜಕೀಯ ಬೆರೆಸಬೇಡಿ. ನೀವು ರಾಜಕೀಯ ಬಂದಾಗ ರಾಜಕೀಯ ಮಾಡಿ, ನಿಮ್ಮ ರಾಜಕೀಯ ಪಕ್ಷ ಚುನಾವಣೆ ಬಂದಾಗ ಮನೆಗೆ ಹೋಗಿ ಮಾಡಿ. ದಯಮಾಡಿ ಅದನ್ನೆಲ್ಲ ನೀವು ವಿರೋಧ ಮಾಡೋದು ತಪ್ಪು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ.